ಒಪ್ಪಿಸ್ಕೊಂಡಿದೆ. ಒಪ್ಪಿಸ್ಕೊಂಡು ಅದರಲ್ಲೂ ಬೆಂಗಳೂರಿನಾದ್ಯಂತ ಇವರು ಒಂದು ದಂಧೆನೇ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸಾಕ್ಷಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಇದು ತುಂಬ ಅಮೂಲ್ಯವಾಗಿರುತ್ತೆ. ಇಲ್ಲಿ ನಮ್ಮ ಚಾಲಕ ಸ್ನೇಹಿತರು ಏನು ನೋಡ್ತೀವಿ, ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಏನು ಒಂದು ಬ್ಯಾನರ್ಗಳಿದೆ, ಈ ಬ್ಯಾನರ್ಗಳನ್ನು ಎಲ್ಲೆಲ್ಲಿ ಅಂಟಿಸಲಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಯಲಹಂಕ ಕ್ಷೇತ್ರದ ಒಂದು ಸರೌಂಡಿಂಗ್ನಲ್ಲಿ ಪ್ರತಿ ಒಂದು ರೋಡ್ನಲ್ಲೂ ಕೂಡ ಹಾಕಿದ್ದಾರೆ. ಅದು ಟ್ಯಾಗ್ ಮಾಡ್ಕೊಂಡು ಹಾಕಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಕಾಲೇಜು ಮತ್ತು ಸ್ಕೂಲು ಆವರಣಗಳು ಎಲ್ಲಿರ್ತದೆ, ಒಂದು ಸ್ಟೂಡೆಂಟ್ಸ್ಗಳು ಎಲ್ಲಿ ಯಾವ ಜಾಗದಲ್ಲಿ ಓಡಾಡ್ತಾರೆ ಅಟೆಂಡೆನ್ಸ್ ಸಂಖ್ಯೆಯಲ್ಲಿ ಅಲ್ಲಿ ಹಚ್ಚಿರ್ತಾರೆ. ಅಂಥ ಜಾಗದಲ್ಲಿ ನಾವೆಲ್ಲ ಹೋಗಿ ನೋಡಿದಾಗ ನಮಗೆ ಮೆಸೇಜ್ ಬಂದಿರುತ್ತೆ. ನಾವು ಹೋಗಿ ಚೆಕ್ ಮಾಡಿದಾಗ ಅಲ್ಲೆಲ್ಲ ನಡೀತಾ ಇದೆ. ಇದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ರ್ಯಾಪಿಡೋವನ್ನು ನಾವು ಯಾಕೆ ಒಂದು ಬಹಿಷ್ಕರಿಸ್ಬೇಕು ಅಂತ ಹೇಳಿದ್ರೆ, ಆಟೋ ಚಾಲಕರಾಗಿರ್ಬೋದು, ಹಾಗೆ ಕಾರ್ ಚಾಲಕರಾಗಿರ್ಬೋದು, ಆಮೇಲೆ ಏನೋ ಒಂದು ಕಾಲೇಜ್ ಸ್ಟೂಡೆಂಟ್ಸು ಮತ್ತು 10 ವರ್ಷ 12 ವರ್ಷದ ಮಕ್ಕಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವರು ಕೊಟ್ಟಿರ್ತಕ್ಕಂಥ ಒಂದು ಆಮಿಷ ನೋಡಿ, ಇದರಲ್ಲಿ ಕೊಟ್ಟಿದ್ದಾನೆ. ಈ ಬ್ಯಾನರ್ನಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ, ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ರ್ಯಾಪಿಡೋ ಅಂತ ಮೆನ್ಷನ್ ಮಾಡಿಲ್ಲ. ಒಂದು ಹೆಸರನ್ನು ಹಾಕ್ತೀರ, ಈ ಥರ ಆಮಿಷವನ್ನು ಒಡ್ಡಿ ಕಾಲೇಜ್ ಸ್ಟೂಡೆಂಟ್ಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಹಾಗೆ ಸ್ಕೂಲ್ ಮಕ್ಕಳನ್ನು ಕೂಡ ಇದರಲ್ಲಿ ಒಂದು ದಂಧೆಗೆ ಇಳಿಸ್ಕೊಂಡು ಒಂದು ಸಂಸಾರವನ್ನೇ ಹೊಡೆದಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾಹಿತಿ ಇಷ್ಟೇ, ಏನು ಬೈಕ್ ಟ್ಯಾಕ್ಸಿ ಇದೆ ಇಲ್ಲೀಗಲ್ ಆಗಿದೆ, ಹಾಗೆ ಕಾನೂನುಬದ್ಧವಾಗಿಲ್ಲ, ರಾಜ್ಯ ಸರ್ಕಾರದ ಒಂದು ಅನುಮತಿ ಪಡೆದಿಲ್ಲ, ಸಾರಿಗೆ ಇಲಾಖೆಯಿಂದ ಅನುಮತಿ ಪಡೆದಿಲ್ಲ. ಇವತ್ತು ಕೋರ್ಟ್ನಲ್ಲಿ ಇಲ್ಲೀಗಲ್ ಆಗಿ ಲೆಕ್ಕ ತೋರಿಸ್ಕೊಂಡ್ರು, ಏನು ಆಟೋ ನಮ್ಮ ಹತ್ರ ಇಷ್ಟಿದೆ ಮತ್ತು ಕಾರ್ ನಮ್ಮ ಹತ್ರ ಇಷ್ಟಿದೆ ಅಂತೇಳಿ ಒಂದು ಸ್ಟೇಯನ್ನು ತೊಗೊಂಡು ಬಂದು, ಆ ಸ್ಟೇಯನ್ನು ಎಲ್ಲರಿಗೂ ಒಂದು ಪರ್ಮಿಷನ್ ಸಿಕ್ಕಿದೆ ಅಂತ ಸುಳ್ಳು ವದಂತಿಯನ್ನು ಹಬ್ಬಿಸಿ ಇವಾಗ ಕರ್ನಾಟಕ ರಾಜ್ಯಾದ್ಯಂತ ಇದನ್ನು ಮಾರಾಮಾರಿಯಾಗಿ ಈ ರೋಗವನ್ನು ಅಂಟಿಸಲಿಕ್ಕೆ ಏನು ರ್ಯಾಪಿಡೋ ಕ್ಯಾಪ್ಟನ್ ಅಂತ ಏನಿದ್ದಾನೆ, ನೀಚ ಲಪಂಗ ಅಂತ ಹೇಳ್ತೀವಿ ಅವನ್ನ, ಅಂಥ ವ್ಯಕ್ತಿ ಇವತ್ತು ಕರ್ನಾಟಕನ ಕೊಂಡ್ಕೊಳ್ಳೋಕ್ಕೆ ಬಂದಿದ್ದಾನೆ. ಇದರಲ್ಲಿ ಯಾರ್ಯಾರು ಏನೇನು ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾರೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಇಡೀ ಕರ್ನಾಟಕದಾದ್ಯಂತ ಇವತ್ತು ರ್ಯಾಪಿಡೋನ ಕಟ್ಟೋದಕ್ಕೆ ನಮ್ಮ ಚಾಲಕರು ಇದ್ದೀವಿ, ಪ್ರತಿಯೊಬ್ಬ ಚಾಲಕರು ಕೂಡ. ಇಲ್ಲಿ ಮಾಹಿತಿ ಇಷ್ಟೇ ಇರೋದು, ಇಲ್ಲಿ ಯಾರು ಪ್ರಯಾಣಿಕರಿಗೆ ಹೇಳ್ತೀನಿ, ಇದನ್ನು ನೀವೇನು ಪ್ರಯಾಣಿಸ್ತೀರಿ ರ್ಯಾಪಿಡೋನಲ್ಲಿ, ನಿಮಗೆ ಒಂದು ಅಪಘಾತವಾದಲ್ಲಿ ಯಾವುದೇ ರೀತಿ ಒಂದು ವಿಮೆ ಸಿಗೋದಿಲ್ಲ. ಅವರು ಒಪ್ಪಿಸ್ತಾ ಇದ್ದಾರೆ, ಏನಂತ 5 ಲಕ್ಷ ನಾವು ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ. ಯಾವುದೇ ರೀತಿ ಅದಕ್ಕೆ ಪ್ರೂಫ್ ಇಲ್ಲ. ಹಾಗಾಗಿ ದಯವಿಟ್ಟು ಪ್ರಯಾಣಿಕರು ಕೂಡ ಒಂದು ಸುರಕ್ಷಿತವಾದಂಥ ಒಂದು ಒಂದು ಸಾರಿಗೆಯನ್ನು ಒಂದು ಅನುಕೂಲತೆಯನ್ನು ತಗೊಳ್ಳಿ. KSRTC ಇದೆ, BMTC ಇದೆ, ಹಾಗೆ ಆಟೋ ಇದ್ದಾರೆ, ಆಟೋ ಚಾಲಕರು ಇದ್ದಾರೆ, ಹಾಗೆ ಕ್ಯಾಬ್ ಚಾಲಕರು ಇದ್ದಾರೆ. ನೀವು ಎಲ್ಲೋ ಒಂದು ಕಡೆ ಕೇಳಿರ್ತೀರ, ಯಾರೋ ಒಬ್ಬ ಚಾಲಕ ಏನೋ ಒಂದು ತಪ್ಪು ಮಾಡ್ದ ಅಂದಾಗ, ಯಾರೋ ಒಬ್ಬ ಒಂದು ಆಟೋ ಚಾಲಕ ತಪ್ಪು ಮಾಡಿದೆ ಅಂದಾಗ ಎಲ್ಲರೂ ಸಮುದಾಯದವರೆಲ್ಲ ಕೆಟ್ಟವರಲ್ಲ. ಇಲ್ಲಿ 5 ಬೆಳು ಒಂದೇ ಸಮ ಇಲ್ಲ. ಸಾರ್ವಜನಿಕರು ಕೂಡ ಅರ್ಥ ಮಾಡ್ಕೊಬೇಕು. ಹಾಗೆ ಏನು ಕಾಲೇಜ್ ಸ್ಟೂಡೆಂಟ್ಸ್ಗಳ ಒಂದು ಪೇರೆಂಟ್ಸ್ ಇದ್ದೀರಿ, ಅಂದರೆ ಅವರ ಅಪ್ಪ ಅಮ್ಮಂದಿರಿದ್ದೀರಿ, ಸ್ವಲ್ಪ ನೀವು ಇದನ್ನು ಅನುಸರಣೆ ಮಾಡಬೇಕು. ಯಾಕೆಂದರೆ ಇವತ್ತು ಕೆಲವು ಮಕ್ಕಳುಗಳು ಕಾಲೇಜ್ಗೆ ಹೋಗ್ತೀನಿ ಅಂತೇಳಿ ಸುಳ್ಳುಗಳನ್ನು ಹೇಳಿ ರ್ಯಾಪಿಡೋಗೆ ಅಡಿಕ್ಟ್ ಆಗಿ, ಈ ಅಡಿಕ್ಟ್ ಅಂತ ಹೇಳಿದ್ರೆ ಈ ಡ್ರಗ್ಸ್ ಏನು ಅಡಿಕ್ಟ್ ಅಂತ ಹೇಳ್ತೀವಿ, ಸೇಮ್ ಟು ಸೇಮ್ ರ್ಯಾಪಿಡೋ. ಹಾಗಾಗಿ ದಯವಿಟ್ಟು ತಾವುಗಳೆಲ್ಲ ಇದನ್ನು ಮಾಡಬೇಕು. ತಮ್ಮ ಮಕ್ಕಳ ಬಗ್ಗೆ ಎಚ್ಚೆತ್ಕೊಳ್ಬೇಕು, ಅವರ ಒಂದು ಜೀವನವನ್ನು ಉಜ್ವಲವಾಗಿಸಬೇಕು, ಹಾಗೆ ಎಜುಕೇಷನ್ನು ಕೂಡ ಅವರಿಗೆ ಪರಿಪೂರ್ಣವಾಗಿ ಸಿಗಬೇಕು. ಹಾಗಾಗಿ ರ್ಯಾಪಿಡೋವನ್ನು ತೊಲಗಿಸುವಂಥ ಕೆಲಸವನ್ನು ಚಾಲಕರು ಅಲ್ಲದೆ ಒಂದು ಸಾರ್ವಜನಿಕರು ಕೂಡ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ತುಂಬ ತೊಂದರೆ ಆಗ್ತಾಯಿದೆ. ನೀವು ನೋಡಿರ್ಬೋದು, ಈಗ ಒಂದು 2 ವರ್ಷದ ಕೆಳಗಡೆ ಇದೇ ರ್ಯಾಪಿಡೋ ಬೈಕ್ನಲ್ಲಿ ರೇಪ್ ಆಗಿರುತ್ತೆ. ಒಂದು ಹೆಣ್ಣನ್ನು ನಾವು ಇವತ್ತು ಒಂದು ಭಾರತ ಮಾತೆಗೆ ಹೋಲಿಸ್ತೀವಿ, ಒಂದು ಕನ್ನಡ ಮಾತೆಗೆ ಹೋಲಿಸ್ತೀವಿ. ಅಂಥ ಒಂದು ಮಹಿಳೆಯನ್ನು ಬರ್ಬರವಾಗಿ ಒಂದು ಅತ್ಯಾಚಾರಗಳು ನಡೆದಿರ್ತದೆ. ಹಾಗೆ ಆಕ್ಸಿಡೆಂಟ್ಗಳು ಕೂಡ ಆಗಿದೆ, ಕೈ ಕಾಲು ಕಳ್ಕೊಂಡವರು ಸುಮಾರು ಉದಾಹರಣೆ ಇದೆ. ಹಾಗಾಗಿ ದಯವಿಟ್ಟು ಸುರಕ್ಷಿತವಾದ ಚಾಲನೆಯನ್ನು ಮಾಡಿ, ಹಾಗೆ ನೀವು ಸುರಕ್ಷಿತವಾಗಿರಿ, ಚಾಲಕರನ್ನು ಸುರಕ್ಷಿತವಾಗಿರಿಸಿ. ದಯವಿಟ್ಟು ರ್ಯಾಪಿಡೋವನ್ನು ಬ್ಯಾನ್ ಮಾಡಿಸಿ. ನಿಮ್ಮಗಳ ಮುಖಾಂತರನೇ ಇದೆ ನಿಮ್ಮ ಒಂದು ಏನು ನಮ್ಮ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರಜೆಗಳ ಧಿಕ್ಕಾರ ರ್ಯಾಪಿಡೋಗೆ ಧಿಕ್ಕಾರ, ಅನ್ಇನ್ಸ್ಟಾಲ್ ಮಾಡಿ ರ್ಯಾಪಿಡೋ ಆ್ಯಪ್ನ. ದಯವಿಟ್ಟು ನೋಡಿ, ಡಿಆಕ್ಟಿವೇಟ್ ಮಾಡಿದ್ರೆ ನಿಮ್ಮ ಒಂದು ಏನು ಅಕೌಂಟ್ಸ್ ಇರುತ್ತೋ ಕ್ಲೋಸ್ ಆಗುತ್ತೆ. ನೀವು ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಅವರಿಗೆ ಲೆಕ್ಕ ಅಲ್ಲಿ ಅವ್ರ ಕಂಪ್ಯೂಟರ್ನಲ್ಲಿ ತೋರಿಸ್ತಾ ಇರುತ್ತೆ. ದಯವಿಟ್ಟು ಡಿಆಕ್ಟಿವೇಟ್ ಮಾಡಿ. ನಿಮ್ಮ ಒಂದು ಏನು ಲಾಗೌಟ್ ಇದೆಯೋ ಅದನ್ನು ದಯವಿಟ್ಟು ಲಾಗೌಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮುಂದಿನ ಪೀಳಿಗೆಗೆ ಇದು ಅವಶ್ಯಕತೆ ಇದೆ. ಮುಂದೆ ಇದೇ ರೀತಿ ನಡೆದ್ರೆ ನಮ್ಮ ಮಕ್ಕಳು ಕೂಡ ಅನಕ್ಷರರಾಗಿ ಒಂದು ಎಲ್ಲ ಬೀದಿನಲ್ಲಿ ಅಲ್ಕೊಂಡು ರ್ಯಾಪಿಡೋನ ಮಾಡಿಕೊಂಡು ಮಣ್ಣು ತಿನ್ನಬೇಕಂತ ಕೆಲಸ ಆಗ್ತದೆ. ಹಾಗೆ ಚಾಲಕರ ಸಾವು ನೋವುಗಳಿಗೆ
ನೇರವಾಗಿ ನೀವೇ ಹೊಣೆ ಹಾಕ್ಬೇಕಾಗ್ತದೆ. ಧಿಕ್ಕಾರ. ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಣ, ನಮ್ಮ ಜೊತೆಲಿದ್ದವ್ರನ್ನ ರಕ್ಷಿಸ್ಕೊಳ್ಳೋಣ. ಧನ್ಯವಾದ. ಜೈ ಅದೇ ಸಡನ್ ಆಗಿ